ಇನ್ನು ರಾಜ್ಯದ ಹಲವು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ವಿಜಯಪುರ ಜಿಲ್ಲೆ ಜೊತೆಗೆ ಬಾಗಲಕೋಟೆ, ರಾಯಚೂರಿನಲ್ಲಿ ರೇಡ್ ಆಗಿದೆ. ಎಲ್ಲೆಲ್ಲಿ ರೇಡ್ ಆಗಿದೆ ಅನ್ನೋ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ವಿಜಯಪುರ, ಬಾಗಲಕೋಟೆ, ರಾಯಚೂರಿನಲ್ಲಿ ರೇಡ್ ಆಗಿದೆ. ಅದರಲ್ಲೂ ಸಿಂಧನೂರಿನಲ್ಲಿ AEE ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಿ ವಿಜಯಲಕ್ಷ್ಮಿ ಮನೆ ಮೇಲೂ ರೇಡ್ ಆಯಿತು. ಇವರು ಒಟ್ಟು 49 ಕಡೆಗಳಲ್ಲಿ ಆಸ್ತಿ ಮಾಡಿದಾರಂತೆ. ನಿವೇಶನ, ಮನೆ, ಜಮೀನು, ದಾಖಲೆ, ಚಿನ್ನಾಭರಣವನ್ನು ಪರಿಶೀಲನೆ ಮಾಡ್ತಾ ಇದೆ. ಲೋಕಾಯುಕ್ತ ಬಲೆಗೆ ಚಿಕ್ಕಜಾಲ ಸಬ್ ಇನ್ಸ್ಪೆಕ್ಟರು ಬಲೆ ಬಿದ್ದಿದ್ದಾರೆ. ಶಿವಣ್ಣ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು 50,000 ರೂಪಾಯಿ ಹಣ ಪಡಿಬೇಕಾದ್ರೇ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಇದಾದಮೇಲೆ ವಿಜಯಪುರದಲ್ಲಿ ಕೃಷಿ ಇಲಾಖೆಯ AD ನಿವಾಸ ಜೊತೆಗೆ 4 ಕಡೆಗಳಲ್ಲಿ ದಾಳಿ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಜಿಲ್ಲಾ ಪಂಚಾಯತ್ನ ಸಹಾಯಕ ಕಾರ್ಯದರ್ಶಿ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಶ್ಯಾಮ್ ಸುಂದರ ಮಾರುತಿ ಕಾಂಬಳೆ ಮನೆ, ಕಚೇರಿ ಎರಡರಲ್ಲೂ ಕೂಡ ದಾಳಿಯಾಗಿದೆ. ದಾಳಿ ಮಾಡಿ ಮುಖ್ಯ ಕಡತಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಲೂ ಕೂಡ ರೇಡ್ ಕಂಟಿನ್ಯೂ ಆಗ್ತಾ ಇದೆ, ಪರಿಶೀಲನೆ ಆಗ್ತಾ ಇದೆ. ಒಟ್ಟು ಆಸ್ತಿಯ ಮೌಲ್ಯ, ನಗದು, ಚಿನ್ನಾಭರಣ ಅದಕ್ಕೆಲ್ಲಕ್ಕೂ ಕೂಡ ಸೂಕ್ತ ದಾಖಲೆಗಳನ್ನು ಕೊಡಬೇಕು. ದಾಖಲೆ ಇಲ್ಲದೇ ಇರುವಂಥ ಯಾವುದಾದರೂ ಆಸ್ತಿಪಾಸ್ತಿ ಅಥವಾ ಚಿನ್ನಾಭರಣ ಅಥವಾ ಕ್ಯಾಶ್ ಏನಾದರೂ ಇಟ್ಕೊಂಡಿದ್ರೆ ಅದಕ್ಕೆ ಉತ್ತರ ಕೊಡೋ ತನಕ ಅದು ರೇಡ್ ಮಾಡಿ ತಗೊಂಡೋಗಿರ್ತಾರೆ. ಅದಕ್ಕೆ ಉತ್ತರ ಕೊಟ್ಟ ನಂತರವೇ ಅದನ್ನು ಬಿಡಿಸ್ಕೊಳ್ಳೋದಕ್ಕಾಗೋದು. ಇದು ರೇಡ್ ಆದಂಥ ಮನೆಗಳ ನಿವಾಸಗಳನ್ನು ಗಮನಿಸ್ತಾ ಇದ್ದೀರಿ. ವಿಜಯಪುರ, ರಾಯಚೂರು ಅಲ್ಲೆಲ್ಲ ಕಡೆಗೂ ಕೂಡ ರೇಡ್ ಆಗಿದೆ ಬೆಳಗ್ಗೆ. ಸೊ ಟೋಟಲ್ ಆಗಿ 4 ಜಿಲ್ಲೆ ಭಾಗದಲ್ಲಿ ರೇಡ್ ಆಗಿರೋದು. ಈಗಲೂ ಕೂಡ ಆ ರೇಡ್ ಕಂಟಿನ್ಯೂ ಆಗ್ತಾ ಇದೆ. ರೇಡ್ ಮುಗಿದ ತಕ್ಷಣ ವಿಚಾರ ಗೊತ್ತಾಗುತ್ತೆ. ಅಂದರೆ ಏನೇನು ಯಾವ್ಯಾವ ಭ್ರಷ್ಟಾಚಾರದಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ದ ಆರೋಪ ವಿಚಾರ ಸಂಬಂಧ ಏನಾದರೂ ಸಾಕ್ಷಿಗಳು ಸಿಗ್ತಾ ಅಂತ. ವಿಜಯಪುರದಲ್ಲಿ ರೇಡ್ ಆಯ್ತಲ್ಲ, ಅವರ ನಿವಾಸದ ಒಂದು ವಿಜುವಲ್ಸ್ ಜೊತೆಗೆ ಅವರ ಫೋಟೋಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ವಿಜಯಪುರ, ರಾಯಚೂರು, ಬಾಗಲಕೋಟೆ ಭಾಗದಲ್ಲಿ ರೇಡ್ ಆಗಿದೆ. ಸಿಂಧನೂರಿನಲ್ಲಿ AEE ಬಿ ವಿಜಯಲಕ್ಷ್ಮಿ ಅವರ ಮನೆ ಮೇಲೆ ರೇಡ್ ಆಗಿರೋದು. ಹಾಗೆ ಪರಿಶೀಲನೆ ಆಗ್ತಾ ಇದೆ ಈಗಲೂ ಕೂಡ. ಹಾಗೆ ರಾಯಚೂರಿನಲ್ಲಿ ಏನೇನಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠ ಫೋನ್ ಸಂಪರ್ಕದಲ್ಲಿ. ನೀಲಕಂಠ, ಈಗ ಯಾರ ನಿವಾಸದ ಮೇಲೆ ಜೊತೆಗೆ ಏನೇನಾಗ್ತಾ ಇದೆ ರೇಡ್ ಸಂದರ್ಭದಲ್ಲಿ ಪರಿಶೀಲನೆ ಹೆಂಗಾಗ್ತಾ ಇದೆ? ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ರಾಜ್ಯದ 3 ಕಡೆಗಳಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿರ್ತಕ್ಕಂಥದ್ದು. ರಾಯಚೂರಿನ ಸಿಂಧನೂರು AEE ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರ ಮನೆ ಮೇಲೆ, ಅದು ಸೇರಿದಂತೆ ಬಾಗಲಕೋಟೆ, ವಿಜಯಪುರದಲ್ಲೂ ಕೂಡ ಈ ಒಂದು ದಾಳಿ ಆಗಿರ್ತಕ್ಕಂಥದ್ದು. ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಾವೀಗ ರಾಯಚೂರು ನಗರದ IDSMT ಲೇಔಟ್ ನಲ್ಲಿ ಇರುವಂತಹ ಒಂದು ನಿವಾಸದಲ್ಲಿ ಇರ್ತಕ್ಕಂಥದ್ದು. ಸಿಂಧನೂರಿನಲ್ಲಿ AEE ಆಗಿರುವಂತಹ ಬಿ ವಿಜಯಲಕ್ಷ್ಮಿ ಅವರ ಮನೆ ಮೇಲೆ ರೇಡ್ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಇವರು 49 ಕಡೆ ಆಸ್ತಿ ಮಾಡಿದ್ದಾರೆ ಎನ್ನುವ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. AEE ವಿಜಯಲಕ್ಷ್ಮಿ ಅವರು ಅವ್ರ ನಿವಾಸದಲ್ಲಿ ಈಗಾಗಲೇ ಲೋಕಾಯುಕ್ತರು ರೈಡ್ ಮಾಡಿ ಒಳಗಡೆ ಜಮೀನು ದಾಖಲೆ, ಚಿನ್ನಾಭರಣ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ರಾಜ್ಯದ ಬೇರೆ ಕಡೆ ನೋಡೋದಾದ್ರೆ ಚಿಕ್ಕಜಾಲದಲ್ಲೂ ಕೂಡ ಸಬ್ ಇನ್ಸ್ಪೆಕ್ಟರ್ ಶಿವಣ್ಣ ಅವರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. 50,000 ರೂಪಾಯಿ ಹಣ ಪಡೆಯುವಂತ ಸಂದರ್ಭದಲ್ಲಿ ಲಾಕ್ ಆಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ವಿಜಯಪುರದಲ್ಲೂ ಕೂಡ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತಹ AD ನಿವಾಸದ ಮೇಲೆ ಅಲ್ಲೂ ಕೂಡ ವಿಜಯಪುರದಲ್ಲಿ 4 ಕಡೆ ದಾಳಿ ಮಾಡಿರ್ತಕ್ಕಂಥದ್ದು. ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಒಂದು ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯದರ್ಶಿ ಮನೆ ಮೇಲೆ ಕೂಡ ರೈಡ್ ಆಗಿರ್ತಕ್ಕಂಥದ್ದು. ಶ್ಯಾಮ್ ಸುಂದರ್ ಅಂತ ಮಾರುತಿ ಕಾಂಬಳೆ ಮನೆ ಮೇಲೆ ಒಟ್ಟಾರಿಯಾಗಿ ಬೇರೆ ಕಡೆ ಈ ಒಂದು ಲೋಕಾಯುಕ್ತ ದಾಳಿ ಆಗಿರ್ತಕ್ಕಂಥದ್ದು ನೀವು ನೋಡ್ಬೋದು. ರಾಯಚೂರಿನಲ್ಲೂ ಕೂಡ ಒಟ್ಟು 49 ಕಡೆ ಆಸ್ತಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಏನಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ 4 ತಂಡಗಳಲ್ಲಿ ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡೋದ್ರ ಮುಖಾಂತರ ಬೇರೆ ಕಡೆಗಳಲ್ಲಿ ಕೂಡ ಈಗ ರಾಯಚೂರಿನ IDSMT ಲೇಔಟ್ ನಲ್ಲಿ ಇರ್ತಕ್ಕಂಥ ಮನೆ ಮೇಲೆ ಗಂಗಾ ಪರಮೇಶ್ವರಿ ಲೇಔಟ್ ಮತ್ತು ಯಾದಗಿರಿ, ಜೋಳದಡಿಗೆ ಸೇರಿದಂತೆ ಹಾಗೂ ಸಿಂಧನೂರು RWS ಕಚೇರಿ ಮೇಲೆ ಕೂಡ ದಾಳಿ ನಡೆರ್ತಕ್ಕಂಥದ್ದು. ಈಗ ಎಲ್ಲಾ ಕಡೆಯಲ್ಲೂ ಕೂಡ ಈಗ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಮನೆಯಲ್ಲಿ. ಈ ಒಂದು ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಾದಂತಹ ಒಂದು ಅವ್ರಿಗೆ ಏನು ಆರೋಪ ಬಂದಿದೆ, ಆದಾಯಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಎಲ್ಲಾ ರೀತಿಯಾದಂತಹ ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಇಂಚಿಂಚು ಅಧಿಕಾರಿಗಳು ಮನೆಯನ್ನ ಶೋಧನೆ ಮಾಡ್ತಾ ಇರ್ತಕ್ಕಂಥದ್ದು. ಮನೆ ಶೋಧನೆ ಮಾಡಿ ಇಲ್ಲಿ ಯಾವೆಲ್ಲ ರೀತಿಯಾದಂತಹ ಒಂದು ಆದಾಯಕ್ಕಿಂತ ಹೆಚ್ಚಿನ ಒಂದು ಆಸ್ತಿ ಮಾಡಿದಾರೆ, ಅಂದ್ರೆ ನಿವೇಶನಗಳು ಮಾಡಿದಾರ, ಮನೆಗಳು ಮಾಡಿದಾರ, ಆಸ್ತಿ ಭೂಮಿ ಖರೀದಿಯಾಗಿದೆಯಾ, ಬಂಗಾರ ಒಡವೆಗಳು ಏನೇನ್ ಖರೀದಿಯಾಗಿದೆ ಅನ್ನೋದು
ಬೆಳಿಗ್ಗೆ 6 ಗಂಟೆಯಿಂದಲೇ ಕೂಡ ಇಲ್ಲಿ ಅಧಿಕಾರಿಗಳು ಶೋಧನೆ ನಡೆಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಯಾರು ಕೂಡ ಇಲ್ಲಿ ಏನೋ ಮನೆ ಒಳಗಡೆ ಹೋಗೋದಕ್ಕೂ ಅವಕಾಶ ಇಲ್ಲ, ಮನೆಯಲ್ಲಿದ್ದವರು ಹೊರಗಡೆ ಬರೋದಕ್ಕೂ ಕೂಡ ಅವಕಾಶ ಇಲ್ಲದೆ ಈಗ ಸಾಕಷ್ಟು ರೀತಿಯಲ್ಲಿ ಏನೋ ಅವರು ಇಂಚಿಂಚು ಶೋಧ ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಅನ್ನ ನೀಡಿದ್ದಾರೆ. ಇದ್ರ ಜೊತೆಗೆ ಶರತ್, ಇಲ್ಲಿ ಸಾಕಷ್ಟು ಆರೋಪಗಳು ಕೂಡ ಇಲ್ಲಿ ಸಿಂಧನೂರಿನ AAA ಆಗಿರುವಂತಹ ವಿಜಯಲಕ್ಷ್ಮಿ ಅವರ ಮೇಲೆ ಇತ್ತು. ಅಂದ್ರೆ ಅವರು ಏನೋ ಕೆಲಸದ ನಿಮಿತ್ತ ಸಾಕಷ್ಟು ಕಡೆ ಏನೋ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋ ಆರೋಪ ದೂರುಗಳ ಹಿನ್ನೆಲೆಯಲ್ಲಿ ಇದೀಗ ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಲೋಕಾಯುಕ್ತ ಅಧಿಕಾರಿಗಳ 5 ತಂಡ ಈಗ ರಾಯಚೂರಿನಲ್ಲಿ ಈ ಒಂದು ದಾಳಿ ನಡೆಸಿ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ನೀಲ್ಕಂಠ ಸ್ವಾಮಿ ಡೀಟೇಲ್ಸ್ಗಾಗಿ.